ನಮಸ್ಕಾರ ಎಲ್ಲರಿಗೂ. ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ಸ್ನ್ಯಾಪ್ ಟ್ರಾವೆಲ್ಸಿಂದ ಬುಕ್ಕಿಂಗ್ ಮಾಡ್ಕೊಂಡ್ವಿ. ನಾವು ಒಂದಿನ ಡೆಲ್ಲಿ, 2 ದಿನ ಶಿಮ್ಲಾ, 2 ದಿನ ಮನಾಲಿ ಮಾಡ್ಕೊಂಡಿದ್ವಿ. ಅಂದರೆ ಈ ಟ್ರಾವೆಲ್ಸ್ ಅವ್ರು ಬಂದು ತುಂಬ ಸ್ಟಾಫ್ಸ್ ಎಲ್ಲ ತುಂಬ ಕ್ಲೀನಾಗಿ ಹೇಳಿ, ಯಾವ್ಯಾವ ಥರ ಬಿಡಿಸಿ ಹೇಳಿ, ಈ ಥರ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಇಲ್ಲಿ ಆ ಥರ ಎಲ್ಲ ಹೇಳಿದ್ರು. ಅದರಲ್ಲೂ ನಾನು ಜಾಸ್ತಿ ಸ್ನ್ಯಾಪ್ ಟ್ರಾವೆಲ್ಸಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದು ಸ್ವಾತಿ ಠಾಕೂರ್ ಅವ್ರನ್ನ. ಅವರು ತುಂಬ ಚೆನ್ನಾಗಿ ನಮ್ಗೆ ಗೈಡ್ ಮಾಡಿದ್ರು. ಈ ಥರ ಮಾಡಿ ಒಳ್ಳೆ ಪ್ಯಾಕೇಜು ಮಾಡಿಕೊಟ್ರು. ಆಮೇಲೆ ಬೆಸ್ಟ್ ಪ್ರೈಸಲ್ಲೂ ಕೊಟ್ಟರು. ಬೆಸ್ಟ್ ಪ್ರೈಸ್ ಅಂದರೆ ತುಂಬ ಡಿಫ್ರೆನ್ಸ್ ಇತ್ತು ಬೇರೆ ಟ್ರಾವೆಲ್ಸ್ಗೂ ಸ್ನ್ಯಾಪ್ ಟ್ರಾವೆಲ್ಸ್ಗೂ. ಬಟ್ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಟ್ರು. ನಮಗೂ ತುಂಬ ಖುಷಿ ಆಯಿತು. ಆಮೇಲೆ ಇನ್ನೇನೆಂದರೆ ಹೋಟೆಲ್ಸ್ ಬುಕ್ ಮಾಡಿದ್ದೇ ಆಗಲಿ, ರೂಮ್ಸ್ ಆಗಲಿ, ಊಟ ತಿಂಡಿ ಎಲ್ಲ ಕಡೆ ಬೆಸ್ಟಾಗಿತ್ತು. ಎಲ್ಲ ಪ್ರತಿಯೊಂದು ಒಂದು ಡೇನಲ್ಲಿ 4-5 ಟೈಮ್ಸ್ ಮೆಸೇಜ್ ಮಾಡಿ ಅವರು ನಮ್ಮನ್ನು ವಿಚಾರಿಸ್ತಾಯಿದ್ರು. ಹೌ ಇಸ್ ದ ಡೇ, ಆ ಥರ ಪ್ರತಿಯೊಂದು ವಿಚಾರಿಸಿ ಮೆಸೇಜಲ್ಲಿ ತುಂಬ ಕೇರ್ ತೊಗೊಂಡ್ರು. ಆಮೇಲೆ ವೆಂಡರು, ಡ್ರೈವರು ಅವರು ತುಂಬ ಚೆನ್ನಾಗಿ ಎಲ್ಲ ಕಡೆ ತೋರಿಸಿದ್ರು. ಆಮೇಲೆ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಆಮೇಲೆ ಫಾಗ್ ಆಗಲಿ, ಮನಾಲಿಲಾಗಲಿ, ಶಿಮ್ಲಾ ಆಗಲಿ, ಡೆಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಕ್ಲೈಮೇಟ್ ನಮಗೊಂದು ಸ್ವಲ್ಪ ತುಂಬ ಥಂಡಿ ಅನ್ನಿಸ್ತು. ಬಿಟ್ಟರೆ ಕರ್ನಾಟಕಕ್ಕೂ ಹಿಮಾಚಲ್ ಪ್ರದೇಶಕ್ಕೂ ತುಂಬ ಕ್ಲೈಮೇಟ್ ಡಿಫ್ರೆನ್ಸ್ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಯಿತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಇನ್ನೇನು ಹೇಳೋದು ಅಂದರೆ ನಮ್ಮದು ಯಾವ ತಿಂಗಳಿದು, ನಾವು ಏಪ್ರಿಲಲ್ಲಿ ಬಂದಿದ್ದೀವಿ. ಏಪ್ರಿಲ್ 3ನೇ ತಾರೀಕು ಟ್ರಾವೆಲ್ಸ್ ಇದು ತೊಗೊಂಡಿದ್ವಿ. ಬಟ್ ಸ್ನ್ಯಾಪ್ ಟ್ರಾವೆಲ್ಸ್ ಅವರು ತುಂಬ ಚೆನ್ನಾಗಿ ನಮಗೆ ಟ್ರಾವೆಲ್ಸ್ ಮಾಡಿಕೊಟ್ರು. ಓಕೆ, ತೊಂದರೆ ಇಲ್ಲ. ಎಲ್ಲೇ ಇದ್ದರೂ ನಮ್ಮ ಕರ್ನಾಟಕದವ್ರು ಇದು ವೀಡಿಯೋ ನೋಡಿದ್ರೆ ಖಂಡಿತ ಸ್ನ್ಯಾಪ್ ಟ್ರಾವೆಲ್ಸಲ್ಲೇ ಬುಕ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಸ್ಟಾಫ್ಸ್ ಇರ್ತಾರೆ. ಅದರಲ್ಲೂ ನಮ್ಗೆ ಸ್ವಾತಿ ಠಾಕೂರ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಓಕೆ ಥ್ಯಾಂಕ್ ಯು.